ಭಾರತದ ರಾಜಕೀಯ ಹೇಗೆ ಇತ್ತೀಚಿನ ವರ್ಷಗಳಲ್ಲಿ ಕಾರ್ಪೊರೇಟ್ ಜಗತ್ತಿನ ಜೊತೆ ತಳಕು ಹಾಕೊಂಡಿದೆ ಅನ್ನೋದನ್ನ ನೋಡ್ತಾನೆ ಬಂದಿದ್ದೀವಿ. ಅದರ ಭೀಕರ ಪರಿಣಾಮಗಳನ್ನು ಕೂಡ ಕಾಣ್ತಿದ್ದೇವೆ. ಈಗ ಅಮೆರಿಕದಲ್ಲಿ ಕಾರ್ಪೊರೇಟ್ ಶಕ್ತಿ ಮತ್ತು ಬಲಪಂಥೀಯ ರಾಜಕೀಯ ಮಹತ್ವಾಕಾಂಕ್ಷೆಯ ನಡುವೆ ಕೂಡ ಮೈತ್ರಿ ಬೆಳೆತಿರುವುದನ್ನ ಕಾಣಬಹುದು. ಇದಕ್ಕೂ ಭಾರತದಲ್ಲಿನ ಇತ್ತೀಚಿನ ವಿದ್ಯಮಾನಗಳಿಗೂ ತೀರಾ ಹೋಲಿಕೆಗಳಿವೆ. 2014ರ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಕಾರ್ಪೊರೇಟ್ಗಳ ಬಲದ ಮೇಲೆ ಬಂದು ಪ್ರಧಾನಿ ಕುರ್ಚಿ ಮೇಲೆ ಕೂತ್ರು. ಆಮೇಲೆ ರಿಲಯನ್ಸ್ ಜಿಯೋ ಜಾಹೀರಾತಿನಲ್ಲಿ ಮೋದಿ ಅವರ ಫೋಟೋ ಇರ್ತಾ ಇತ್ತು. ಡಿಜಿಟಲ್ ಇಂಡಿಯಾ ಮಿಷನ್ ಪ್ರಾರಂಭ ಆದಾಗ ಪ್ರಧಾನಿ ಕನಸನ್ನ ನನಸಾಗಿಸ್ತೇವೆ ಅಂತ ಜಿಯೋ ಘೋಷಣೆ ಮಾಡಿತು. ಉಚಿತ ಇಂಟರ್ನೆಟ್ ಪೂರೈಕೆ ಮಾಡಲಾಯಿತು. ಅಂಬಾನಿ ಅದನ್ನ ಡೇಟಾಗಿರಿ ಅಂತ ಕರೆದ್ರು. ಒಂದಿನ ಜಿಯೋ ಮೊದಲು ರೀಚಾರ್ಜ್ ದರಗಳನ್ನ ಹೆಚ್ಚಿಸಿತು. ಭಾರತೀಯ ಪ್ರಜಾಪ್ರಭುತ್ವದಲ್ಲಿ ಹಿಂದೆಂದೂ ಕಾಣದೇ ಇದ್ದದ್ದು ನಡೆಯತೊಡಗಿತ್ತು. ಓರ್ವ ಪ್ರಧಾನಿ ಯಾವುದೇ ಕಾರ್ಪೊರೇಟ್ ಸಂಸ್ಥೆಗೆ ಇಷ್ಟು ಬಹಿರಂಗವಾಗಿ ಪ್ರಚಾರ ನೀಡಿದ್ದಿರಲಿಲ್ಲ. ಇದೆಲ್ಲವೂ ಈ ಬಾರಿಯ ಅಮೆರಿಕ ಚುನಾವಣೆಯಲ್ಲೂ ಕಂಡುಬಂತು. ಚುನಾವಣಾ ಪ್ರಚಾರದುದ್ದಕ್ಕೂ ಡೊನಾಲ್ಡ್ ಟ್ರಂಪ್ ಜೊತೆ ಎಲಾನ್ ಮಸ್ಕ್ ಕಾಣಿಸಿಕೊಂಡಿದ್ರು. ಟ್ರಂಪ್ ಪರ ಪ್ರಚಾರಕ್ಕೆ ಅವರು $270 ಮಿಲಿಯನ್ ಅಂದ್ರೆ 2300 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನ ನೀರಿನಂತೆ ಖರ್ಚು ಮಾಡಿದ್ರು. ಜಿಯೋ ಮತ್ತು ಪೇಟಿಎಂ ಜಾಹೀರಾತುಗಳಲ್ಲಿ ಮೋದಿ ಅವರ ಫೋಟೋ ಮುದ್ರಿಸ್ತಾ ಇದ್ದಂತೆ ಟ್ರಂಪ್ ಟೆಸ್ಲಾವನ್ನ ರಕ್ಷಿಸೋಕೆ ಎಲಾನ್ ಮಸ್ಕ್ ಅವರ ಕಾರಿನ ಜಾಹೀರಾತನ್ನ ಪ್ರಕಟಿಸ್ತಾ ಇದ್ರು. ಆದರೆ ಟೆಸ್ಲಾ ಆಗಲೂ ಷೇರು ಮಾರುಕಟ್ಟೆ ಕುಸಿತಾನೆ ಇತ್ತು. ಭಾರತದಲ್ಲಿ ಷೇರು ಮಾರುಕಟ್ಟೆ ಕುಸಿದಾಗ ಔರಂಗಜೇಬ್ ಸಮಾಧಿಯ ವಿಚಾರ ತಂದು ಬಿಡಲಾಗುತ್ತೆ. ಆದರೆ ಅಮೆರಿಕದಲ್ಲಿ ಷೇರು ಮಾರುಕಟ್ಟೆ ಕುಸಿತಿರುವಾಗ ಜನ ಟ್ರಂಪ್ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ. ಭಾರತದಲ್ಲೂ ಅಮೆರಿಕದಲ್ಲೂ ಬಲಪಂಥೀಯ ಸರ್ಕಾರಗಳಿವೆ ಮತ್ತು ದೊಡ್ಡ ಕಾರ್ಪೊರೇಟ್ಗಳೊಂದಿಗೆ ಮೈತ್ರಿ ಮಾಡಿಕೊಂಡು ಆಟವಾಡ್ತಿವೆ. ಎಲಾನ್ ಮಸ್ಕ್ ಈಗ ಅಮೆರಿಕದ ರಾಜಕೀಯದಲ್ಲಿ ಪ್ರಭಾವಶಾಲಿಯಾಗಿಬಿಟ್ಟಿದ್ದಾರೆ. ಆದರೆ ಮಸ್ಕ್ ಪ್ರಭಾವ ಹೆಚ್ಚಾದಂತೆ ಟೆಸ್ಲಾ ಅದೃಷ್ಟ ಕುಸಿತಿರೋ ಹಾಗಿದೆ. ಅಮೆರಿಕದಲ್ಲಿ ಎಲಾನ್ ಮಸ್ಕ್ ಅವರ ಸೈಬರ್ ಟ್ರಕ್ಗಳಿಗೆ ಬೆಂಕಿ ಹಚ್ಚೋದು, ಟೆಸ್ಲಾ ಶೋರೂಮ್ಗಳನ್ನ ಧ್ವಂಸಗೊಳಿಸೋದು ಜೋರಾಗಿದೆ. ಹಾಗಾದ್ರೆ ಎಲಾನ್ ಮಸ್ಕ್ ಅವರ ಉದ್ಯಮ ಸಾಮ್ರಾಜ್ಯ ನಡುತ್ತಾ ಇದೆಯಾ? ಕಳೆದ 1.5 ತಿಂಗಳಲ್ಲಿ ಟೆಸ್ಲಾ ಷೇರುಗಳು ಸುಮಾರು 40% ಕುಸಿದಿವೆ. ಮಸ್ಕ್ ಮತ್ತು ಟ್ರಂಪ್ ನಡುವಿನ ಸ್ನೇಹವನ್ನ ನೋಡಿದ ಟೆಸ್ಲಾ ಹೂಡಿಕೆದಾರರು 2024ರ ಚುನಾವಣೆ ನಂತರ ಟೆಸ್ಲಾ ಆಕಾಶವನ್ನ ಮುಟ್ಟತಿ ಅಂತ ಅಂದ್ಕೊಂಡಿದ್ರು. ಆದ್ರೆ ಅದು ಪೂರ್ತಿ ತದ್ವಿರುದ್ಧವಾಗಿದೆ. ಆದ್ರೂ ಎಲಾನ್ ಮಸ್ಕ್ ಒಬ್ಬ ಸಾಮಾನ್ಯ ಉದ್ಯಮಿಯಲ್ಲ. ಎಷ್ಟೇ ನಷ್ಟ ಅನುಭವಿಸಿದ್ರು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಪ್ರಾಬಲ್ಯ ಉಳಿಸಿಕೊಳ್ಳುವ ಉದ್ಯಮಿ. ನಮ್ಮ ದೇಶದಲ್ಲಿ ಭಕ್ತರಿರುವಂತೆ ಮತ್ತು ಸರ್ಕಾರದ ಪರ ಭಜನೆ ಮಾಡುವಂತೆ ಸಾಗರದಾಚೆನೂ ಭಕ್ತರಿದ್ದಾರೆ. ಟ್ರಂಪ್ ಅಥವಾ ಮಸ್ಕ್ ಹೇಳೋದೆಲ್ಲವೂ ಸತ್ಯ ಅಂತ ನಂಬುವ, ಅವರ ಅಜೆಂಡಾಗೆ ಅಂಟಿಕೊಳ್ಳುವ ಅನೇಕರಿದ್ದಾರೆ. ಆದರೆ ಪ್ರಶ್ನೆ, ಎಲಾನ್ ಮಸ್ಕ್ ಯಶಸ್ಸು ಉದ್ಯಮ ಜಗತ್ತಿನ ನಿಜವಾದ ದಿಗ್ಗಜರಾದ ಸ್ಟೀವ್ ಜಾಬ್ಸ್, ಬಿಲ್ ಗೇಟ್ಸ್ ಮತ್ತು ಜೆಫ್ ಬೆಜೋಸ್ ಅವರಿಗೆ ಸಮಾನ ಅನ್ನೋದು. ಒಂದ್ ಕಡೆ ಈ ದೊಡ್ಡ ಉದ್ಯಮಿಗಳು ತಮ್ಮ ಕಂಪನಿಗಳನ್ನ ನಿಜವಾದ ಉತ್ಪನ್ನಗಳು ಮತ್ತು ನಾವೀನ್ಯತೆಯ ಮೂಲಕ ಮುಂದಕ್ಕೆ ಕೊಂಡೊಯ್ದ್ರೆ, ಎಲಾನ್ ಮಸ್ಕ್ ಯಶಸ್ಸು ಬರೀ ಅವರ ಬೆಂಬಲಿಗರ ನಿರೀಕ್ಷೆಗಳ ಮೇಲೆ ಆಧಾರಿತ ಅಂತ ಹೇಳಲಾಗುತ್ತೆ. ಎಲಾನ್ ಮಸ್ಕ್ ಅವರದ್ದು ಬರೀ ಕನಸು ಮಾರಾಟ ಮಾಡುವ ಮೂಲಕ ವರ್ಚಸ್ಸು ಹೆಚ್ಚಿಸಿಕೊಳ್ಳುವ ಮಾದರಿ. ಸಾಮಾಜಿಕ ಮಾಧ್ಯಮದ ಮೂಲಕ ಅದನ್ನ ಮತ್ತಷ್ಟು ಬಲಪಡಿಸಿ ಯಾರೂ ಅದನ್ನ ಟೀಕಿಸದ ವಾತಾವರಣ ಸೃಷ್ಟಿ ಮಾಡೋದು ಮಸ್ಕ್ ತಂತ್ರ. ಆದ್ರೆ ಈಗ ಪರಿಸ್ಥಿತಿಗಳು ಬದಲಾಗ್ತಿವೆ ಮತ್ತು ಹೂಡಿಕೆದಾರರು ಟೆಕ್ ಕಂಪನಿಗಳಲ್ಲಿ ವಿವೇಚನೆ ಇಲ್ಲದೆ ಹಣ ಹೂಡಿಕೆ ಮಾಡೋದು ಲಾಭದಾಯಕ ಅಲ್ಲ ಅಂತ ತಿಳಿದುಕೊಳ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಆರ್ಥಿಕ ಹಿಂಜರಿತದ ಭಯ ಹೆಚ್ಚುತ್ತಾ ಇದೆ ಮತ್ತು ರಾಜಕೀಯದಲ್ಲಿ ಮಸ್ಕ್ ಹೆಚ್ಚು ತೊಡಗೋದು ಅವರ ಉದ್ಯಮಕ್ಕೆ ಕುತ್ತು ತರಲಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಎಲಾನ್ ಮಸ್ಕ್ ಟೆಸ್ಲಾ ಕಾರು ಕಂಪನಿಯನ್ನ ಪ್ರಾರಂಭ ಮಾಡಿದ್ರು ಮತ್ತು ಅದನ್ನ ಬೇರೆ ಸ್ವರೂಪದಲ್ಲಿ ತೋರಿಸ್ತಾ ತಾನೇನೇ ಹೇಳಿದ್ರು ಜನ ನಂಬುವಂತ ಮ್ಯಾಜಿಕ್ ಮಾಡಿದ್ರು. ಮಸ್ಕ್ ಮಂಗಳ ಗ್ರಹದಲ್ಲಿ ವಸಾಹತು ಅಂತ ಅಂದ್ರು, ಮೆದುಳಿನಲ್ಲಿ ಚಿಪ್ ಅಳವಡಿಸ್ತೀನಿ ಅಂದ್ರು. ಜನ ಅವರ ಹಿಂದೆ ಹಣದೊಂದಿಗೆ ಓಡ್ತಾ ಇದ್ರು. ಟೆಸ್ಲಾ ಷೇರುಗಳು ಆಕಾಶ ಮುಟ್ಟೋಕೆ ಪ್ರಾರಂಭಿಸಿದಾಗ ಮಸ್ಕ್ ಬಳಿ ಹೂಡಿಕೆ ಮಾಡದೆ ಹೋದ್ರೆ ಬಹಳಷ್ಟನ್ನ ತಾವು ಕಳೆದುಕೊಳ್ತೀವಿ ಅನ್ನೋ ಭಯಾನೂ ಜನರನ್ನ ಕಾಡಿತ್ತು. ಎಲಾನ್ ಮಸ್ಕ್ ಈ ಭಯ ಮತ್ತು ಭರವಸೆಯನ್ನೇ ತನ್ನ ಅಸ್ತ್ರ ಮಾಡಿಕೊಂಡ್ರು. ಆದ್ರೆ ಮಸ್ಕ್ ರಾಜಕೀಯ ಪ್ರವೇಶದೊಂದಿಗೆ ಎಲ್ಲವೂ ಬದಲಾಯಿತು. ಮಸ್ಕ್ ಹೇಳಿಕೆಗಳೇ ಅವರ ಅವನತಿಯನ್ನ ಬರೆಯತೊಡಗಿದ್ವು. ಅವರ ಹೇಳಿಕೆಗಳು ವಿವಾದಗಳಿಗೆ ಎಡೆ ಮಾಡಿಕೊಡತೊಡಗಿದ್ವು. ಅಮೆರಿಕದಲ್ಲಿ ಟೆಸ್ಲಾ ಮಾರಾಟ ಕುಸಿಯೋಕೆ ಪ್ರಾರಂಭಿಸಿತು. ಈಗ ಟೆಸ್ಲಾ ತನ್ನ ವಾಹನಗಳ ಬೆಲೆಗಳನ್ನ ಪದೇ ಪದೇ ಕಡಿಮೆ ಮಾಡಬೇಕಾದ ಸ್ಥಿತಿ ಮುಟ್ಟಿದೆ. ಪ್ರತಿ ಬಾರಿನೂ ಬೆಲೆಗಳನ್ನ ಕಡಿಮೆ ಮಾಡೋದ್ರಿಂದ ಬ್ರಾಂಡ್ ನ ಮೌಲ್ಯ ಕುಸಿತಾ ಇದೆ. ಟೆಸ್ಲಾ ಶೋರೂಮ್ಗಳ ಮೇಲೆ ಸರಣಿ ದಾಳಿಗಳು ಆರಂಭವಾಗಿದೆ. ಸೈಬರ್ ಟ್ರಕ್ಗೆ ಬೆಂಕಿ ಹಚ್ಚಲಾಗಿದೆ. ಟೆಸ್ಲಾ ಆಸ್ತಿ, ಅದು ಶೋರೂಮ್ ಆಗಿರ್ಲಿ, ಕಾರ್ ಪಾರ್ಕಿಂಗ್ ಸ್ಥಳವಾಗಿರ್ಲಿ, ಚಾರ್ಜಿಂಗ್ ಸ್ಟೇಷನ್ ಆಗಿರ್ಲಿ ಅಥವಾ ಸಾಮಾನ್ಯ ಜನರ ಸ್ವಂತ ಟೆಸ್ಲಾ ಕಾರುಗಳಾಗಿರ್ಲಿ, ಎಲ್ಲವೂ ನಿರಂತರವಾಗಿ ದಾಳಿಗೆ ತುತ್ತಾಗ್ತಿವೆ. ಈ ಎಲಾನ್ ಮಸ್ಕ್ ಅನ್ನ ಅಮೆರಿಕದ ನಿತೀಶ್ ಕುಮಾರ್ ಅಂತ ಹೇಳಲಾಗುತ್ತೆ. ಬರಾಕ್ ಒಬಾಮಾ ಅಧಿಕಾರದಲ್ಲಿದ್ದಾಗ ಎಲಾನ್ ಮಸ್ಕ್ ಒಬಾಮಾ ಸರ್ಕಾರದೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ರು. ಆ ಸಮಯದಲ್ಲಿ ಸರ್ಕಾರ ಟೆಸ್ಲಾಗೆ $465 ಮಿಲಿಯನ್ ನೆರವನ್ನ ನೀಡಿತು. ಟ್ವಿಟರ್ ಖರೀದಿ ಮಾಡಿದ ಬಳಿಕ ಮಸ್ಕ್ ಅದನ್ನ ಎಕ್ಸ್ ಆಗಿ ಪರಿವರ್ತಿಸಿದ್ರು ಮತ್ತು ಟ್ರಂಪ್ ಬೆಂಬಲಿಗರನ್ನ ತಡಿತಾ ಇದ್ದ ಎಲ್ಲ ನಿಯಂತ್ರಣಗಳನ್ನ ತೆಗೆದುಹಾಕಿದ್ರು. ಇದಕ್ಕೂ ಮೊದಲು ಅವರು ಟ್ರಂಪ್ ಮೇಲೆ ಸಿಟ್ಟಾಗಿದ್ರು. ನಂತರ ಟ್ರಂಪ್ ಪ್ರಚಾರಕ್ಕೆ ಹಣ ಚೆಲ್ತಾ ತಮ್ಮ ನಿಷ್ಠೆ ತೋರಿದ್ರು. ಬಹುಶಃ ಈ ಬದಲಾವಣೆನೇ ಟೆಸ್ಲಾ ಮೇಲಿನ ದಾಳಿಯ ಹಿಂದಿನ ನಿಜವಾದ ಕಾರಣ ಅಂತ ಹೇಳಲಾಗ್ತಿದೆ. ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದಾಗ ಇಡೀ ಶ್ವೇತಭವನವೇ ಮಸ್ಕ್ ತಯಾರಿಸುವ ಕಾರುಗಳ ಡೀಲರ್ ತರ ಕಾಣಿಸತೊಡಗಿತ್ತು. ಹಿಂದೆ ಎಲೆಕ್ಟ್ರಿಕ್ ವಾಹನಗಳನ್ನ ಟೀಕಿಸುತ್ತಿದ್ದ ಟ್ರಂಪ್ ಇವಿಗಳ ಪ್ರಚಾರ ಮಾಡೋಕೆ ಪ್ರಾರಂಭಿಸಿದ್ರು.
$80,000 ಮೌಲ್ಯದ ಟೆಸ್ಲಾ ಮಾಡೆಲ್ ಎಸ್ ಖರೀದಿಸುವ ಬಗ್ಗೆನೂ ಮಾತಾಡಿದ್ರು. ಪ್ರತಿಭಟನೆ ಮಾಡ್ತಿರೋರು ಎಡಪಂಥೀಯ ಬಿಲಿಯನಿಯರ್ಗಳು ಅಂತ ಆರೋಪಿಸಲಾಯಿತು. ಟ್ರಂಪ್ ಮೊದಲ ಅವಧಿಯಲ್ಲಿ ಅವರ ಹೋಟೆಲ್ಗಳು ಮತ್ತು ಆಸ್ತಿಗಳು ಪ್ರತಿಭಟನೆ ಕೇಂದ್ರಗಳಾಗಿದ್ವು. ಈಗ ಮಸ್ಕ್ ಅವರ ಟೆಸ್ಲಾ ಪ್ರತಿಭಟನೆಗಳಿಗೆ ಗುರಿಯಾಗಿದೆ. ಈ ವಿದ್ಯಮಾನಗಳು ಅಮೆರಿಕದ ಸರ್ಕಾರ, ಬಂಡವಾಳ ಮತ್ತು ಪ್ರಚಾರ ತಂತ್ರದ ಒಗ್ಗೂಡುವಿಕೆಯ ಪರಿಣಾಮಗಳನ್ನು ಸೂಚಿಸುತ್ತಿವೆ. ಎಲಾನ್ ಮಸ್ಕ್ ಈಗ ಟೆಸ್ಲಾ ಎಕ್ಸ್ ಮತ್ತು ಸ್ಪೇಸ್ ಎಕ್ಸ್ ನಲ್ಲಿ ಮಾತ್ರ ಆಸಕ್ತಿ ಹೊಂದಿದ್ದು, ಟ್ರಂಪ್ ಅವರ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರರಾಗಿದ್ದಾರೆ. ಅವರು ಸರ್ಕಾರದಲ್ಲಿ ವಹಿಸಿಕೊಂಡಿರುವ ಹೊಣೆ ಸರ್ಕಾರಿ ವೆಚ್ಚಗಳನ್ನು ಕಡಿಮೆ ಮಾಡುವುದು ಮತ್ತು ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕುವುದಾಗಿದೆ. ಹಿಂಸಾತ್ಮಕ ಟೆಸ್ಲಾ ದಾಳಿಗಳನ್ನು ಹತ್ತಿಕ್ಕೋಕೆ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಒಂದು ಕಾಲದಲ್ಲಿ ತಂತ್ರಜ್ಞಾನ ಜಗತ್ತಿನಲ್ಲಿ ಪ್ರಗತಿಪರ ಐಕಾನ್ ಅಂತ ಪರಿಗಣಿಸಲ್ಪಟ್ಟಿದ್ದ ಮಸ್ಕ್ ಈಗ ಅಮೆರಿಕದ ಶಕ್ತಿಯ ಕಠಿಣ ಮುಖವಾಗಿ ಕಾಣಿಸುತ್ತಿದ್ದಾರೆ. ಖಾಸಗಿ ಕಂಪನಿಗಳು ಮತ್ತು ಸರ್ಕಾರದ ನಡುವಿನ ದೋಸ್ತಿ ಎಂತಹ ಅತಿರೇಕವನ್ನ ಮುಟ್ಟಬಹುದು ಅನ್ನೋದು ಅಮೆರಿಕದಲ್ಲಿ ಕಾಣಿಸ್ತಿದೆ. ಭಾರತದಲ್ಲೂ ಬಲಪಂಥೀಯರ ಅಬ್ಬರ ಜೋರಾಗ್ತಿದೆ. ಸಾವಿರಾರು ಜನ ಉದ್ಯೋಗ ಕಳೆದುಕೊಳ್ತಿದ್ದಾರೆ. ಇಲ್ಲಿನಂತೆ ಅಮೆರಿಕದಲ್ಲೂ ಈಗ ಪ್ರಜಾಪ್ರಭುತ್ವ ಹೇಗೆ ಉಳಿಯುತ್ತೆ ಅನ್ನೋ ಪ್ರಶ್ನೆಗಳಿದ್ದಿವೆ. ಇಲ್ಲಿ ಮೋದಿಯನ್ನ ವಿರೋಧ ಮಾಡೋರು ಮತ್ತು ಅವರ ಸರ್ಕಾರವನ್ನ ಟೀಕಿಸೋರು ದೇಶದ್ರೋಹಿಗಳು. ಅಮೆರಿಕದಲ್ಲಿ ಟೆಸ್ಲಾ ಮೇಲಿನ ದಾಳಿಯ ತನಿಖೆಗೆ FBI ಕಾರ್ಯಪಡೆಯನ್ನೇ ರಚಿಸಲಾಗಿದೆ. ಇಲ್ಲಿನಂತೆ ಅಲ್ಲಿಯೂ ಪ್ರತಿಭಟನೆಯನ್ನ ಭಯೋತ್ಪಾದನೆ ಅಂತ ಕರೆಯೋದು ಶುರುವಾಗಿದೆ. ಹೀಗಾದಾಗ ಸರ್ಕಾರ ತನ್ನದೇ ನೆರಳಿಗೆ ಹೆದರೋಕೆ ಪ್ರಾರಂಭಿಸುತ್ತೆ. ಅಮೆರಿಕ ಭಾರತದ ಮೇಲಿನೂ $26 ಸುಂಕ ವಿಧಿಸಿದೆ. ಚೀನಾದಂತ ದೇಶ ಅಮೆರಿಕ ಶ್ರಮಕ್ಕೆ ಪ್ರತಿಯಾಗಿ ತಾನೂ ಸುಂಕ ಹೆಚ್ಚಿಸಿತು. ಆದರೆ ಭಾರತ ಸರ್ಕಾರ ಮಾತ್ರ ಟ್ರಂಪ್ ಸುಂಕ ಹೆಚ್ಚಿಸುತ್ತಿದ್ದಾಗ ಮುಸ್ಲಿಮರ ಮೇಲೆ ಹಿಡಿತ ಸಾಧಿಸುವ ವಕ್ಫ್ ಮಸೂದೆ ಜಾರಿಗೆ ತರಾತುರಿಯಲ್ಲಿತ್ತು. ಇಲ್ಲಿ BSNL ಉದ್ಯೋಗಿಗಳನ್ನ ವಜಾಗೊಳಿಸಿದಂತೆ ಅಮೆರಿಕದಲ್ಲೂ ಸಾವಿರಾರು ಉದ್ಯೋಗಿಗಳನ್ನ ಯಾವುದೇ ವಿಚಾರಣೆ ಇಲ್ಲದೆ ವಜಾಗೊಳಿಸಲಾಗಿದೆ. ಅದರ ವಿರುದ್ಧದ ಪ್ರತಿಭಟನೆಯ ಬಗ್ಗೆ ಅಲ್ಲಿನ ಮಾಧ್ಯಮಗಳು ಕೂಡ ಇಲ್ಲಿನ ಮಡಿಲ ಮೀಡಿಯಾದಂತೆ ಎಡಪಂಥೀಯರ ಮೇಲೆ ಕಿಡಿಕಾರ್ತಿವೆ. ಸರ್ಕಾರ ಏನ್ ಮಾಡಬೇಕು ಅನ್ನೋದು ದೊಡ್ಡ ಕಾರ್ಪೊರೇಟ್ ಮಂಡಳಿ ಕೊಠಡಿಗಳಲ್ಲಿ ನಿರ್ಧಾರವಾಗ್ತಿದೆ. ಭಾರತ ಮತ್ತು ಅಮೆರಿಕದಲ್ಲಿ ಅಧಿಕಾರ ಮತ್ತು ಬಂಡವಾಳ ಒಟ್ಟಿಗೆ ನಿಂತಿವೆ. ಕೋಟ್ಯಾಧಿಪತಿಗಳು ತಮ್ಮ ಹೆಸರಿನಲ್ಲಿ ತಯಾರಿಸಿದ ಉತ್ಪನ್ನಗಳನ್ನ ದೇಶದ ಗುರುತನ್ನಾಗಿ ಮಾಡಿಕೊಂಡಿದ್ದಾರೆ. ಅದು ಟೆಸ್ಲಾ ಆಗಿರಬಹುದು ಅಥವಾ ಜಿಯೋ ಆಗಿರಬಹುದು. ಪ್ರಶ್ನೆ ಏನಂದ್ರೆ, ಸರ್ಕಾರ ಮತ್ತು ಕಾರ್ಪೊರೇಟ್ಗಳು ಒಟ್ಟಿಗೆ ನಿಂತ್ರೆ ನ್ಯಾಯ, ಸತ್ಯ ಮತ್ತು ಪ್ರತಿಭಟನೆಗೆ ಜಾಗ ಎಲ್ಲಿ ಅನ್ನೋದು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.